ಬರೀ ಬ್ರಿಟಿಷರ ಕಾಲದ ಟೋಪಿ ಬದಲಾಯಿಸಿದ್ರು ಸಾಕ? ಬ್ರಿಟಿಷರ ಕಾಲದ ದರ್ಪದ ಪೊಲೀಸಿಂಗ್ ಬದಲಾಗೋದು ಬೇಡವಾ? ಕಡೆಗೆ ಇಲ್ಲಿಂದ ಬ್ರಿಟಿಷ್ನವರು ಹೋದ್ರು, ಆದ್ರೆ ಅವ್ರಿಗೆ ಸರ್ವಿಸ್ ಮಾಡ್ತಿದ್ದಂತಹ ಪೊಲೀಸರು ಮಾತ್ರ ಅವರೇ ಕಂಟಿನ್ಯೂ ಆದ್ರು. ಪೊಲೀಸರ ಹುಟ್ಟಿ ಕ್ರಿಮಿನಲ್ ಕೆಲಸ ಮಾಡಬೇಡ್ರಿ, ಫೈನಲಿ ಯು ಆರ್ ಅಂಡರ್ ಅರೆಸ್ಟ್ ಅಂತ ಕೊಡ್ತಾರೆ. ಅಲ್ಲಿಗೆ ಮುಗೀತು. ನನ್ನ ಮೊಬೈಲ್ ಇಟ್ಕೊಂಡೆ ನಾನು ಮಾತಾಡೋದು, ಹೇಳಿ. ಮೊಬೈಲ್ ಹಾಕೊಳ್ಳಯ್ಯ. ಮೊನ್ನೆ ನಮ್ಮಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಲೈವ್ ಇದೆ ಸರ್, ರಾಜ್ಯದಾದ್ಯಂತ ಜನಗಳು ನೋಡ್ತಾರೆ. ಕೆಲವು ಪೊಲೀಸ್ ಅಧಿಕಾರಿಗಳು ಮೈ ಮೇಲೆ ಗಾಳಿ ಬಂದಂಗೆ ಆಗ್ತಾರೆ. ಮೈ ಮೇಲೆ ಗಾಳಿ ಬಂದವರಂಗೆ ನುಗ್ಗು ಬರ್ತಾರೆ ಈ PSI ಮಹೇಶ್ ಗೌಡ್ರು. ಲೈವ್ ಇದೆ ಸರ್, ರಾಜ್ಯದಾದ್ಯಂತ ಜನಗಳು ನೋಡ್ತಾರೆ. ಇವರು ಇಂಗ್ಲಿಷ್ ಡಾಕ್ಟ್ರು. ಯಾಕೆ ಹಿಂಗ್ ಕ್ರೈಮ್ ಮಾಡೋ ಪೊಲೀಸರು ನಮ್ಮ ಅಪ್ಪನ ಕೆಲಸದ ವಜಾ ಮಾಡೋದು ಬಿಟ್ಟು ಸಸ್ಪೆಂಡ್ ಮಾಡಿ ಮನೇಲಿ ಇಟ್ಟು ಅರ್ಧ ಸಂಬಳ ಕೊಡೋದು ಯಾಕೆ? ನಮ್ ಸರ್ಕಾರಕ್ಕೆ ಅದ್ ಯಾರ ಐಡಿಯಾ ಕೊಟ್ರೋ ಗೊತ್ತಿಲ್ಲ, ಈ ಪೊಲೀಸರ ಹಳೆ ಕಾಕಿ ಕಲರ್ ಟೋಪಿ ಬದಲಾಯಿಸೋದಕ್ಕೆ. ಇವಾಗ ಎಲ್ಲಿ ನೋಡಿದ್ರು ಬ್ಲೂ ಬ್ಲೂ ಬ್ಲೂ. ಆಕ್ಚುಲಿ ಬದಲಾಗಬೇಕಾಗಿದ್ದು ಟೋಪಿ ಕಲರ್ ಅಲ್ಲ, ಟೋಪಿ ಕೆಳಗಡೆ ಇರೋ ಬೂಡೆ ಒಳಗಿನ ಪೊಲೀಸಿಂಗ್. ಬರೀ ಬ್ರಿಟಿಷರ ಕಾಲದ ಟೋಪಿ ಬದಲಾಯಿಸಿದ್ರು ಸಾಕ? ಬ್ರಿಟಿಷರ ಕಾಲದ ದರ್ಪದ ಪೊಲೀಸಿಂಗ್ ಬದಲಾಗೋದು ಬೇಡವಾ? ಈ ಬ್ರಿಟಿಷರಿದ್ರಲ್ಲ, ಇವರು ಪೊಲೀಸರನ್ನ ಇಟ್ಕೊಂಡಿದ್ದೆ ಜನರಿಗೆ ಭಯ ಹುಡ್ಸೋದಕ್ಕೆ, ಎದುರಿಸಿ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ. ಕಡೆಗೆ ಇಲ್ಲಿಂದ ಬ್ರಿಟಿಷ್ನವರು ಹೋದ್ರು, ಆದ್ರೆ ಅವ್ರಿಗೆ ಸರ್ವಿಸ್ ಮಾಡ್ತಿದ್ದಂತಹ ಪೊಲೀಸರು ಮಾತ್ರ ಅವರೇ ಕಂಟಿನ್ಯೂ ಆದ್ರು. ಏನ್ ಬ್ರಿಟಿಷ್ನಗೋಸ್ಕರ ಕೆಲಸ ಮಾಡ್ತಾ ಇದ್ರಲ್ಲ ಅವರೇ. ಆ ಪೊಲೀಸರು ಬ್ರಿಟಿಷರ ಜೊತೆಗೆ ಕಲ್ತಿದ್ನ ಹೆಂಗ್ ಬಿಡ್ತಾರೆ ಹೇಳಿ? ಆ ಕಾಲದ ದಬ್ಬಾಳಿಕೆ, ಧಿಮಾಕು ಹಂಗೇ ಕಂಟಿನ್ಯೂ ಆಯಿತು. ಬ್ರಿಟಿಷರು ಹೋಗಿ 70-80 ವರ್ಷಗಳಾದ್ರೂ, 3-4 ಜನರೇಷನ್ಗಳೇ ಬದಲಾದ್ರೂ ಕೂಡ ಆ ದೌಲತ್ತಿನ ಸಿಸ್ಟಮ್ಮು, ದರ್ಪದ ಪೊಲೀಸಿಂಗ್ ಮಾತ್ರ ಬದಲಾಗಲೇ ಇಲ್ಲ. ಬ್ರಿಟಿಷರ ತಲೆಯಲ್ಲಿದ್ದಂತಹ ಅಷ್ಟೂ ಸೆಡವುಗಳು ನಮ್ಮ ಪೊಲೀಸರಲ್ಲಿ ಹಂಗೆ ಉಳ್ಕೊಂಡು ಬೆಳ್ಕೊಂಡು ಮುಂದುವರ್ಕೊಂಡು ಬರ್ತಾನೆ ಇದ್ದಾರೆ. ಇದನ್ನ ಬದಲಾಯಿಸ್ರಪ್ಪ ಅಂದ್ರೆ ಕಾಕಿ ಕಲರ್ ಟೋಪಿನ ಬ್ಲೂ ಕಲರ್ ಆಗತ್ತೆ. ಜನಸ್ನೇಹಿ ಪೊಲೀಸರು ಅನ್ನೋ ಹೆಸರು ಚೆನ್ನಾಗಿದೆ, ಆದ್ರೆ ಅದು ಬರೀ ಸ್ಲೋಗನ್ ಆಗೋದಷ್ಟೇ ಸೀಮಿತವಾಗ್ಬಿಟ್ಟಿದೆ. ಇಲ್ಲಿ ಎಲ್ಲಾ ಪೊಲೀಸರು ಹಿಂಗೆ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ತುಂಬಾ ಒಳ್ಳೆ ಅಧಿಕಾರಿಗಳು ಅತ್ಯುತ್ತಮವಾದಂತಹ ಸರ್ವಿಸ್ ಮಾಡ್ತಿದ್ದಾರೆ, ಆದ್ರೆ ತುಂಬಾ ಜನ ಹಂಗೆ ಇರೋದ್ರಿಂದ ಹೇಳಲೇಬೇಕಾಗುತ್ತೆ. ಇದನ್ನೆಲ್ಲ ನೋಡ್ಬೇಕು ನೀವು. ಕೆಲವು ಪೊಲೀಸ್ ಅಧಿಕಾರಿಗಳು ಮೈ ಮೇಲೆ ಗಾಳಿ ಬಂದಂಗೆ ಆಡ್ತಿರ್ತವೆ. ಅದೇನು ಸಿಂಗಮೋ ಅನ್ನೋ ಅನ್ನಿಸ್ಕೊಳ್ಳೋ ಚಟಾನೋ, ನಮ್ಮನ್ನ ಯಾರು ಕೇಳೋರು ಅನ್ನೋ ಹಠಾನೋ, ಅಧಿಕಾರದ ಅಮಲು ಅವ್ರಿಗೆ ಯಾವ ರೇಂಜಿಗೆ ಏರ್ಬಿಟ್ಟಿರುತ್ತೆ ಅಂದ್ರೆ ದಬ್ಬಾಳಿಕೆ ಮಾಡೋದಕ್ಕೆ ನಮ್ಗೆ ಸಂಬಳ ಕೊಟ್ಟು ಇಟ್ಕೊಂಡಿರೋದು ಅನ್ನೋ ರೇಂಜ್ಗೆ ಆಡ್ತಾ ಇರ್ತಾರೆ. ಮೊನ್ನೆ ನಮ್ಮಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಇದು ಬಂದು ಈ ಹಿರಿಯೂರು ಇದೆಯಲ್ಲ ನಮ್ಮ ಚಿತ್ರದುರ್ಗದ ಹತ್ರ, ಆ ಹಿರಿಯೂರು ರೂರಲ್ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಬೇಜಾನ್ ಹಾರಾಡ್ತಿದ್ದಂತ KRS ಪಕ್ಷದ ಅಧ್ಯಕ್ಷ ವಿನಯ್ ಅವರು ಆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಅವಾಗ ಗೂಳಿತನ ನುಗ್ಗುಬೋರು PSI ಮಹೇಶ್ ಗೌಡ ಮೊಬೈಲ್ ಕಿತ್ಕೋತಾನೆ, ಆಫ್ ಮಾಡಿಸ್ತಾನೆ. ಅಷ್ಟೇ. ಈ ವಿಡಿಯೋ ಲಕ್ಷಾಂತರ ಜನ ನೋಡಿದ್ರು, ಸಾವಿರಾರು ಜನ ಕಮೆಂಟ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಆ ಅಧಿಕಾರಿಯ ದುರಾಹಂಕಾರದ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲೇ ಕೆಲವರು ಚೀಮಾರಿ ಹಾಕಿದ್ರು, ಉಗ್ಯೋರು ಊದು ಬಾಯಿ ತುಂಬ ಸಮಾಧಾನ ಮಾಡ್ಕೊಂಡ್ರು. ವಿಷಯ ಏನಪ್ಪಾ ಅಂತಂದ್ರೆ, ಈ ಹಿರಿಯೂರು ರೂರಲ್ ಸ್ಟೇಷನ್ ಪೊಲೀಸರು KRS ಪಾರ್ಟಿ ಅಧ್ಯಕ್ಷ ವಿನಯ್ ಗೌಡ ಅವರ ರಿಲೇಟಿವ್ ಒಬ್ಬರನ್ನ ಮನೆ ಹತ್ರ ಬಂದು ಏಕಾಏಕಿ ಕರ್ಕೊಂಡು ಬರ್ತಾರಂತೆ. ಇವ್ರು ಕರ್ಕೊಂಡು ಹೋದ್ರಲ್ಲ ಆ ಹುಡುಗನ ತಾಯಿ ಈ ವಿನಯ್ ಅವ್ರ ಹತ್ರ ಬಂದ್ಬಿಟ್ಟು ಹೇಳ್ಕೊಂಡಿದ್ದಾರೆ, ಈಗ ನಮ್ಮ ಹುಡುಗನ್ನ ಪೊಲೀಸರು ಬಂದು ಕರ್ಕೊಂಡು ಹೋಗ್ಬಿಟ್ಟವ್ರ ಕಣಪ್ಪ, ಯಾಕೆ ಅಂತ ಗೊತ್ತಾಗ್ತಿಲ್ಲ, ಒಂಚೂರು ಅದೇನು ಅಂತ ವಿಚಾರಿಸಪ್ಪ ಅಂತ. ಹಳ್ಳಿ ಜನ ಪೊಲೀಸರು ಸ್ವಲ್ಪ ಭಯ. ಈ KRS ಪಾರ್ಟಿಯವರು ಈಗೀಗ ಈ ಪೊಲೀಸರು ಅಂದ್ರೆ ಎದರೋ ಅಗತ್ಯ ಇಲ್ಲ ಅನ್ನೋದನ್ನ ಪೊಲೀಸರ ಟಾರ್ಚರ್ಗಳನ್ನೇ ಸಹಿಸ್ಕೊಂಡೇನೆ ಜನಕ್ಕೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ಇದ್ರ ಮೇಲೆ ಇವರಿಗೆ ಆಯಮ್ಮ ಹೇಳ್ತಾರೆ, ಈ ಪೊಲೀಸರು ಒಂದೊಂದ್ಸಾರಿ ಹಂಗೆ ಆಡ್ತಾರೆ ಬಿಡಿ, ಏನಾದ್ರೂ ವಿಚಾರಣೆ ಏನಾದ್ರು ಕರಿಬೇಕು ಅಂತಂದ್ರೆ ಒಂದು ನೋಟಿಸ್ ಅಂತ ಕೊಡ್ಬೇಕು, ಸ್ಟೇಷನ್ ಕರಿಬೇಕು, ಅದೇನು ಅಂತ ವಿಚಾರಿಸ್ಬೇಕು, ಹಿಂಗೆಲ್ಲ ಮಾಡ್ಬೇಕು ಅಂತ ರೂಲ್ಸ್ಗಳು ಇದಾವೆ. ಆದ್ರೆ ರೂಲ್ಸ್ ಎಲ್ಲ ಇರೋದು ಜನ ಫಾಲೋ ಮಾಡೋದಕ್ಕೆ, ಪೊಲೀಸರಿಗಲ್ಲ ಅನ್ನೋದು ಪೊಲೀಸರ ನಂಬಿಕೆ. ಏನು ಮಾಡೋದು? ದಡಬಡ ಅಂತ 1-5-6 ಜನ ಬಂದ್ಬಿಡ್ತಾರೆ, ಏನು ಎತ್ತ ಅಂತ ಏನು ಕೇಳಲ್ಲ, ರಪ ಅಂತ ಎತ್ತ ಹಾಕೊಂಡು ಹೋಗ್ತಾನೆ ಇರ್ತಾರೆ. ಅವ್ರು ಪೊಲೀಸರು, ರೌಡಿಗಳು, ಇನ್ಯಾರು ಕಿಡ್ನಾಪರ್ಸು ಒಂದು ಗೊತ್ತಾಗಲ್ಲ. ಯಾಕೆಂದ್ರೆ ಯೂಶಲಿ ಅವರು ಯೂನಿಫಾರ್ಮ್ ಹಾಕಿರಲ್ಲ, ಮುಫ್ತಿಲಿ ಇರ್ತಾರೆ. ಅವರೆಲ್ಲ ಕ್ರೈಮ್ನವರು. ಹೆಂಗೋ ಮಾಡಿ ಜನ ಎತ್ತಾಕೊಂಡು ಬರೋದು ಫುಲ್ ಟೈಮ್ ಕೆಲಸ. ಅದು ಓಕೆ, ಆದ್ರೆ ಜನಕ್ಕೆ ಹೆಂಗ್ ಗೊತ್ತಾಗಬೇಕು ಇವ್ ಪೊಲೀಸ್ನವರೇ ಅಂತ?
ಇತ್ತೀಚೆಗೆ ಪೊಲೀಸರು ಅಂತ ಕ್ರಿಮಿನಲ್ಗಳು ಇದೇ ಆಟಕ್ಕೆ ನಿಂತ್ಬಿಟ್ಟವ್ರೆ. ಮೊನ್ನೆ ಕೋಮಂಗಲ ಹತ್ರ ಅದು ಯಾರೋ ಒಂದಷ್ಟು ಜನ ನಾವು ಪೊಲೀಸರು ಅಂತ ಬಂದ್ಬಿಟ್ಟು ಯಾರೋ ಒಬ್ಬ ಟೆಕ್ಕಿನ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಇತ್ತೀಚೆಗೆ ಒಂದಷ್ಟು ಕ್ರೈಮ್ಗಳಲ್ಲೂ ಪೊಲೀಸರು ನೇರವಾಗಿ ಪಾರ್ಟಿಸಿಪೇಟ್ ಮಾಡ್ತಾವ್ರೆ. ಡೈರಿ ಸರ್ಕಲ್ ಆಯ್ತಲ್ಲ ಒಂದು ರಾಬ್ರಿ, ಆ ಕೇಸಲ್ಲಿ ಕಿಂಗ್ ಪಿನ್ ಒಬ್ಬ ಪೊಲೀಸ್ ಬೇರೆ. ದಾವಣಗೆರೆಯಲ್ಲಿ ಚಿನ್ನ ರಾಬ್ರಿ ಮಾಡಿದ್ದು ಇಬ್ರು ಪೊಲೀಸ್ನವ್ರೆ. ಇನ್ನೊಬ್ಬ ಹೆಡ್ ಕಾನ್ಸ್ಟೇಬಲ್ ಮೊನ್ನೆ ನೆಲಮಂಗಲದಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಜಮೀನು ರಿಜಿಸ್ಟರ್ ಮಾಡ್ಕೊಂಡು ತಯಾರು ಹಾಕೊಂಡ. ಇನ್ನು ಆರ್ ನಗರದಲ್ಲಿ ಇನ್ಯಾರೋ ಒಂದಿಬ್ರು ಸಬ್ ಇನ್ಸ್ಪೆಕ್ಟರ್ಗಳು ಜಮೀನ್ ಲಿಟಿಗೇಷನ್ ಅಂತ ಮಾಡಕ್ ಹೋಗ್ಬಿಟ್ಟು ಸಸ್ಪೆಂಡ್ ಆದ್ರು. ಹಿಂಗೆ ಲಿಸ್ಟ್ ಬೆಳೀತಾ ಹೋಗುತ್ತೆ. ಇದನ್ನೆಲ್ಲ ನೋಡಿ ರೋಸ್ ಹೋಗಿರೋ ನಮ್ಮ IGDGP ಡಾಕ್ಟರ್ ಸಲೀಂ ಸಾಹೇಬ್ರು ಮೊನ್ನೆ ಒಂದು ಸುತ್ತೋಲೆ ಹೊಡೆಸ್ಬಿಟ್ಟಿದ್ರು. ಪೊಲೀಸರ ಹುಟ್ಟಿ ಕ್ರಿಮಿನಲ್ ಕೆಲಸ ಮಾಡಬೇಡ್ರಿ, ಕ್ರೈಮ್ ಕಂಟ್ರೋಲ್ ಮಾಡೋ ಪೊಲೀಸರೇ ಈ ರೇಂಜಿಗೆ ಕ್ರಿಮಿನಲ್ ಕೆಲಸ ಮಾಡೋಕ್ ನಿಂತ್ರೆ ಹೆಂಗಾಗತ್ತೆ? ಹಂಗೇನಾದ್ರೂ ಡಿಪಾರ್ಟ್ಮೆಂಟ್ ಮರ್ಯಾದೆ ತೆಗೆಯೋ ಕೆಲಸ ಮಾಡೋದು ಗೊತ್ತಾದ್ರೆ ಮುಲಾಜಿಲ್ಲದೆ ಮನೆಗೆ ಕಳಿಸ್ತೀನಿ ಅಂತ. ಅಲ್ಲ, ಹಿಂಗ್ ಕ್ರೈಮ್ ಮಾಡೋ ಪೊಲೀಸರನ್ನ ಮಕ್ಕಳ ಕೆಲಸದ ವಜಾ ಮಾಡೋದು ಬಿಟ್ಟು ಸಸ್ಪೆಂಡ್ ಮಾಡಿ ಮನೇಲಿ ಇಟ್ಟು ಅರ್ಧ ಸಂಬಳ ಕೊಡೋದು ಯಾಕೆ ಅಂತ. ಇರ್ಲಿ, ಈಗ ಮನೆಗೆ ಬಂದು ಹೇಳ್ದೆ ಕೇಳ್ದೆ ಎತ್ತ ಹಾಕೊಂಡು ಹೋಗೋ ಪೊಲೀಸ್ ವಿಷಯಕ್ಕೆ ಬರೋಣ. ಹಂಗೆ ಬಂದ ಏನೂ ಹೇಳ್ದೆ ಎತ್ಕೊಂಡು ಹೋಗೋರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಮನೆಯವ್ರಿಗೂ ಗೊತ್ತಾಗಲ್ಲ, ಸ್ವತಃ ಎತ್ತಾಕ್ಸ್ಕೊಂಡು ಹೋಗಿರ್ತಾನಲ್ಲ ಅವನಿಗೂ ಗೊತ್ತಾಗಲ್ಲ. ಸ್ಟೇಷನ್ಗೆ ಕರ್ಕೊಂಡೋಗಿ 2 ದಿನಕ್ಕೆ ಮುಂಚೆನೆ ನೋಟಿಸ್ ಕೊಟ್ಟಿದ್ವಿ ಅನ್ನೋ ಥರದ್ದು ಒಂದು ಹಳೇ ಡೇಟಿಗೆ ನೋಟಿಸ್ ಸೈನ್ ಮಾಡಿಸ್ಕೋತಾರೆ. ಹಂಗೆ ನೋಟಿಸ್ ಕೊಟ್ರು ಈ ಮನುಷ್ಯ ವಿಚಾರಣೆ ಬಂದಿರಲಿಲ್ಲ, ಅದಕ್ಕೆ ಮನೆ ಹತ್ರ ಹೋಗ್ಬಿಟ್ಟು ಹಿಡ್ಕೊಂಡು ಬಂದ್ವಿ ಅನ್ನೋ ಥರ ಮಾಡ್ಬಿಟ್ಟು ಫೈನಲಿ ಯು ಆರ್ ಅಂಡರ್ ಅರೆಸ್ಟ್ ಅಂತ ಬಿಡ್ತಾರೆ. ಅಲ್ಲಿಗೆ ಮುಗೀತು. ಒಂದ್ಸಾರಿ ಸ್ಟೇಷನ್ ಒಳಗಡೆ ಕಾಲಿಟ್ರೆ ಮುಗಿದೋಯ್ತು. ಬಾಯಿ ಮುಚ್ಕೊಂಡು ಅವ್ರು ಹೇಳಿದ್ದಕ್ಕೆಲ್ಲ ಕೇಳ್ಬೇಕು, ಎಲ್ಲದಕ್ಕೂ ಓಕೆ ಅನ್ಬೇಕು. ಹಂಗಿರುತ್ತೆ ಅವ್ರ ಸಿಸ್ಟಮ್ ಅಷ್ಟೇ. ಇದಕ್ಕೆ ಜನಸ್ನೇಹಿ ಅನ್ನೋ ಸ್ಲೋಗನ್ ಬೇರೆ. ಇರ್ಲಿ, ಈ ಹಿರಿಯೂರು ಪೊಲೀಸ್ ವಿಚಾರಕ್ಕೆ ಬರೋಣ. ಅವತ್ತು ಪೊಲೀಸರು ಬಂದು ಆ ಹುಡುಗನ್ನ ಹಂಗ್ ಕರ್ಕೊಂಡು ಹೋದ್ರಲ್ಲ, ಯಾಕೆ ಹಂಗ್ ಕರ್ಕೊಂಡು ಹೋದ್ರು ಅಂತ ಕೇಳೋದಕ್ಕೆ KRS ಪಾರ್ಟಿ ಪ್ರೆಸಿಡೆಂಟ್ ವಿನಯ್ ಹೋದ್ರೆ ಅಲ್ಲಿ ಮಾಮೂಲಿ ಒಂದಷ್ಟು ನೆಗ್ಲಿಜೆನ್ಸು ರಿಯಾಕ್ಷನ್ಸ್ಗಳು ಬರ್ತವೆ. ಯಾವುದೋ ಹಳೆ ಕೇಸು ಅಂತಾರೆ, ನೀನ್ ಯಾವನು ಅದನ್ನ ಕೇಳಕ್ಕೆ, ನಿನಗೆ ಯಾಕೆ ಹೇಳ್ಬೇಕು ನಾವು ಅನ್ನೋದೆಲ್ಲ ಮಾಮೂಲಿ ಬರ್ತವೆ. ಆಮೇಲೆ ಒಂದಷ್ಟು ಅವರದ್ದೇ ಡಿಕ್ಷನರಿಲೂ ಕೆಟ್ಟ ಹಾಕೊಳಕು ಮಾತುಗಳು ಬರ್ತವೆ. ಇದು ಯಾಕೋ ಸರಿ ಹೋಗ್ತಿಲ್ವಲ್ಲ ಅಂತ ಇವ್ರೇನ್ ಮಾಡ್ತಾರೆ, ಮೊಬೈಲ್ ಓಪನ್ ಮಾಡ್ಬಿಟ್ಟು ಲೈವ್ ಆನ್ ಮಾಡೋದು ಶುರು ಮಾಡ್ತಾರೆ. ಅವಾಗ ಅದೇನ್ ರೋಷ ಆವೇಶ ಉಕ್ಕು ಬಂತು, ಮೈ ಮೇಲೆ ಗಾಳಿ ಬಂದವರಂಗ್ ನುಗ್ಗು ಬರ್ತಾರೆ ಈ PSI ಮಹೇಶ್ ಗೌಡ್ರು. ಅಷ್ಟೇ ಈ ವಿಡಿಯೋ ಕತೆ. ಆಮೇಲೆ ಶುರುವಾಗೋದು ಪೊಲೀಸರು ಅಸಲಿ ಆಟ. ಗೊತ್ತಲ್ಲ, ಅದೇ ಮಾಮೂಲಿ ಕೇಸು, ನಮ್ಮ ಕರ್ತವ್ಯಕ್ಕೆ ಒಡ್ಡಿ ಪಡಿಸ್ಬಿಟ್ರು ಅನ್ನೋ ಹಳೆ ಸ್ಲೋಗನ್ನು ಅದೇ ಕಾರಣ ಇಟ್ಕೊಂಡು ಒಂದು ಕೇಸ್ ಮಾಡಿ ಇವ್ರನ್ನು ಒಳಗಾಗ್ತಾರೆ. ಅಲ್ಲ ಕಣ್ರಿ, ಮಾಡೋದೇ ಸರ್ಕಾರಿ ಕೆಲಸ, ಅದನ್ನ ನೆಟ್ ಮಾಡ್ತಾ ಇದ್ದೀರಿ ಅನ್ನೋದಾದ್ರೆ ವಿಡಿಯೋ ಆದ್ರೂ ರೆಕಾರ್ಡ್ ಮಾಡ್ಕೊಳ್ಳಿ, ಆಡಿಯೋನಾದ್ರೂ ರೆಕಾರ್ಡ್ ಮಾಡ್ಕೊಳ್ಳಿ, ಏನ್ ಸಮಸ್ಯೆ ಇವರಿಗೆ ಅಂತ. ಇದು ಅದ್ ಹೆಂಗೆ ಕರ್ತವ್ಯಕ್ಕೆ ಅಡ್ಡಿ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ. ಏನಪ್ಪ ಈ ಲಾಜಿಕ್ ಅರ್ಥ ಆಗಲ್ಲ ನಮ್ಗೆ. ಈ ಸರ್ಕಾರಿ ಅಧಿಕಾರಿಗಳಿಗೆ ಇದೊಂದು ಒಳ್ಳೆ ವೆಪನ್. ಇದು ಏನೂ ಸಿಗ್ಲಿಲ್ಲ ಅಂದ್ರೆ ಕರ್ತವ್ಯ ಕಡ್ಡಿ ಅಂತ ಕೇಸ್ ಜಡ್ಜ್ ಜೈಲಿ ಕಳಿಸ್ಬಿಡೋದು. ಇಷ್ಟಕ್ಕೂ ಸ್ಟೇಷನ್ ಒಳಗಡೆ ಸರ್ಕಾರಿ ಆಫೀಸ್ ಒಳಗಡೆ ವಿಡಿಯೋ ರೆಕಾರ್ಡ್ ಮಾಡಬಾರ್ದು ಅಂತ ಯಾವ ರೂಲ್ಸ್ ಇದೆ? ನೀವು ಗಮನಿಸಿರ್ಬೇಕು, ಕೆಲವು ಸ್ಟೇಷನ್ಗಳಲ್ಲಿ ಅಲ್ಲಿ ಇನ್ಸ್ಪೆಕ್ಟರ್ನೋ ಇನ್ಯಾರೋ ಅಧಿಕಾರಿನೋ ಮೀಟ್ ಮಾಡಬೇಕು ಅಂತಂದ್ರೆ ಫೋನನ್ನ ಕ್ಯಾಬಿನ್ ಇಂದ ಹೊರಗಡೆ ಇಡಬೇಕು, ಒಳಗಡೆ ತಗೊಳಂಗಿಲ್ಲ. ಹೊರಗಡೆ ಇಟ್ಕೋಬೇಕು, ಇಲ್ಲಾಂದ್ರೆ ಸ್ವಿಚ್ ಆಫ್ ಮಾಡಿ ಇಡಬೇಕು. ಅಂಥದ್ದೊಂದು ವ್ಯವಸ್ಥೆನ ಇವರನ್ನೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲ, ಸ್ಟೇಷನ್ ಒಳಗೆ ಅಂಥದ್ದೇನ್ ಮಾತಾಡ್ತಾರೆ ಅಂತ ಇದನ್ನ ಫೋನ್ ಎಂಟ್ರಿ ಮಾಡ್ತಿರೋ ಥರದ್ದು. ಮೊನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಬ್ರು RTI ಕೇಳ್ಬಿಟ್ಟಿದ್ರು. ಅದು ನೇರವಾಗಿ ಇವರು ಪೊಲೀಸ್ ಮಹಾನಿರ್ದೇಶಕರಿಗೆ ಕೇಳಿದ್ರು, ಇಂಥದ್ದೊಂದು ರೂಲ್ಸ್ ಏನಾದರೂ ಮಾಡಿದಿರ ಸ್ವಾಮಿ ನೀವು ಅಂತ. ಅದಕ್ಕೆ ಅವರು ಇಂಥದ್ದು ಯಾವುದೋ ನಾವು ರೂಲ್ಸ್ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ RTIನಲ್ಲಿ. ಹಂಗಾಗಿ ನೀವು ಯಾವುದೇ ಸ್ಟೇಷನ್ಗೆ ಹೋದ್ರೂ ಕೂಡ ನೀವು ಫೋನ್ನ ಸ್ವಿಚ್ ಆಫ್ ಮಾಡೋದಾಗ್ಲಿ ಅಥವಾ ಹೊರಗಡೆ ಇಟ್ಟೋದಾಗ್ಲಿ ಮಾಡಬೇಕಾಗಿಲ್ಲ. ಕೆಲವು ಆಫೀಸರ್ಸು ಇಂಥದ್ದನ್ನೆಲ್ಲ ಯಾಕೆ ಮಾಡ್ಕೊಂಡಿರ್ತಾರೆ ಅಂತಂದ್ರೆ ಅವ್ರಿಗೆ ಈ ರಾಜಿ, ಪಂಚಾಯತಿ, ಸೆಟಲ್ಮೆಂಟು, ರಿಯಲ್ ಎಸ್ಟೇಟು, ಕಮಿಟ್ಮೆಂಟು, ಹಿಂಗೆ ಏನೇನೋ ಒಂದಷ್ಟು ವ್ಯವಹಾರಗಳಿರ್ತವೆ. ಅದಕ್ಕೆಲ್ಲ ರಿಸ್ಕ್ ಆಗಬಾರ್ದು ಅಂತ ಇಂಥದ್ದೊಂದು ವ್ಯವಸ್ಥೆ ಅವರೇ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ನೀವು ಅಂಥವ್ರ ಜೊತೆ ಇಂಥ ವ್ಯವಹಾರನೇ ಮಾಡೋದಕ್ಕೆ ಹೋಗ್ತಿದ್ದೀರಾ ಅನ್ನೋದಾದ್ರೆ ನೀವು ಕೂಡ ಇಂಥದ್ದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಈ ಹಿಂದೆ ಇದ್ದಂತಹ ಕಮಿಷನರ್ ಸಾಹೇಬರು ಸ್ಟ್ರಿಕ್ಟ್ ಆಗಿ ಒಂದು ರೂಲ್ಸೇ ಮಾಡ್ಬಿಟ್ಟಿದ್ರು. ಸ್ಟೇಷನ್ ನಲ್ಲಿ ರಾಜಿ ಪಂಚಾಯತಿ, ಈ ರಿಯಲ್ ಎಸ್ಟೇಟ್ ಪಂಚಾಯತಿಗಳು, ಈ ಬಿಸ್ನೆಸ್ ಸೆಟಲ್ಮೆಂಟ್ಗಳು ಇಂಥವನ್ನೆಲ್ಲ ಮಾಡಬೇಡಿ, ಅದೆಲ್ಲ ನಿಮ್ ಕೆಲಸ ಅಲ್ಲ. ಹಂಗೇನಾದ್ರೂ ಮಾಡೋದು ಗೊತ್ತಾದ್ರೆ ಮುಲಾಜಿದೆ ಬಟ್ಟೆ ಬಿಚ್ಚಿ ಮನೆಗೆ ಕಳಿಸ್ತೀನಿ ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ರು. ಯಾರು ಕೇಳ್ತಾರೆ, ಯಾರು ಫಾಲೋ ಮಾಡ್ತೀರಿ ಈ ಆರ್ಡರ್ಗಳನ್ನೆಲ್ಲ? ಅದೇ ಹೇಳಿದ್ನಲ್ಲ, ಈ ರೂಲ್ಸು ಆರ್ಡರ್ಗಳು ಎಲ್ಲ ಜನಗಳಿಗೆ, ಪೊಲೀಸರಿಗೆಲ್ಲ ಅಂತ.